ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿರೋದು. ನನ್ನ ಬರ್ತಡೇ ಬಂದು 23ನೇ ತಾರೀಕು, ಹಾಗೆ ಕುಸುಮನ್ ಬರ್ತಡೇ ಬಂದು 22ನೇ ತಾರೀಕು. ನಾವಿಬ್ಬರು ಪ್ರತಿ ವರ್ಷ ಒಂದೇ ದಿನ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದು, ಅಂದರೆ 22ನೇ ತಾರೀಕು ಅಥವಾ 23ನೇ ತಾರೀಕು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದು. ಆದರೆ ಈ ವರ್ಷ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದು ಅವ್ರ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ನಾದ್ನಿ ಬರ್ತಡೇ ಇದೆ. ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಚಪ್ಪಾಳೆ ಹೊಡಿರಿ. ಹ್ಯಾಪಿ ಬರ್ಡೇ ಟು ಯು ಕುಸುಮ ಜನರಲ್ ಸ್ಟೋರ್. ಹ್ಯಾಪಿ ಬರ್ಡೇ ಟು ಯು ಕುಸುಮ ಜನರಲ್ ಸ್ಟೋರ್. ಅಯ್ಯೋ ಪುಟ್ಟಣ್ಣ, ಇವತ್ತು ಬನ್ನಿ ಅಣ್ಣಂದಿರೇ ತಮ್ಮಂದಿರೇ. ನಿನ್ ಕೈಗೊಂದು ಉಂಗ್ರನೋ ಬ್ರಾಸ್ಲೆಟ್ ಏನಾದ್ರು ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಸಾಕಾ? ಇನ್ನೇನು ಬೇಡ್ವಾ? ತರ್ಬೇಕು ತಾನೆ ನೀವು. ಇನ್ನು ಅಲ್ಲಿ ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಪರೂಪಕ್ಕೊಂದ್ಸಲ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಬರೀ ಮಾತುಕತೆನೇ ಆಗುತ್ತೆ. ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಪ್ರತಿ ವರ್ಷ ಕೂಡ ಹಿಂಗೆ ಇರುತ್ತೆ, ಬರೀ ಮಾತೇ ಇರುತ್ತೆ. ಈ ವರ್ಷ ಇಬ್ರದ್ದು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅವಳೊಬ್ಬಳು ಮಾತ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಇನ್ನು ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಾತುಕತೆ ಆಡಿ ತಮಾಷೆ ಮಾಡಿಕೊಂಡು ಎಲ್ಲರನ್ನೂ ರೇಗಾಡಿಸ್ಕೊಂಡು ಇನ್ನು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದು. ಇನ್ನು ಅಲ್ಲಿಂದ ಬಂದಮೇಲೆ ನನಗೆ ತುಂಬಾ ನಿದ್ದೆ ಬರ್ತಿತ್ತು. ಒಂದು 9-9:30 ಆಗಿತ್ತು ಅನ್ಕೋತೀನಿ ನಾವು ಮನೆಗೆ ಬರೋ ಅಷ್ಟರಲ್ಲಿ. ನಾನು ಮಲ್ಕೊಂಡ್ಬಿಟ್ಟೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ನನ್ನ ಬರ್ಡೇನ ಸರ್ಪ್ರೈಸಾಗಿ ಸೆಲೆಬ್ರೇಟ್ ಮಾಡಿದ್ರು. ಈ ವರ್ಷ ಅಂತ ಅಲ್ಲ, ಅವರು ಪ್ರತಿ ವರ್ಷ ಕೂಡ ನನಗೆ 12 ಗಂಟೆಗೇ ಕೇಕ್ ಕಟ್ ಮಾಡಿಸೋದು. ಇಷ್ಟು ವರ್ಷದಿಂದ ಒಂದು ದಿನವೂ ಕೂಡ ಅವರು ಮಿಸ್ ಮಾಡಿಲ್ಲ. ಇವತ್ತು ಕೂಡ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಕೇಕೆಲ್ಲ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ನನಗೆ ಅಡುಗೆ ಮಾಡೋದೇನು ಇರಲಿಲ್ವಲ್ಲ, ಹಾಗಾಗಿ ನಾನು ಆ ಕಡೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಮದುವೆ ಆಗಿ 6 ವರ್ಷ ಆಗಿದೆ. ಒಂದು ವರ್ಷವೂ ಕೂಡ ಅವರು ಈ ಥರ 12 ಗಂಟೆಲಿ ಕೇಕ್ ಕಟ್ ಮಾಡಿಸೋದನ್ನ ಮಿಸ್ ಮಾಡಿಲ್ಲ. ಲಾಸ್ಟ್ ಇಯರ್ ಕೂಡ ನಾನು ಅಮ್ಮನ ಮನೇಲಿದ್ದೆ ನನ್ನ ಬರ್ಡೇ ಟೈಮಲ್ಲಿ. ಆವಾಗಲೂ ಕೂಡ ಅಲ್ಲಿಗೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ರು. ಏನೋ ಗೊತ್ತಿಲ್ಲ, ಅವ್ರಿಗೆ ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು. ಚಿಕ್ಕ ಕೇಕ್ ಆದರೂ ಸರಿ, ಯಾವ ಕೇಕ್ ಆದರೂ ಸರಿ ತಂದು ಆ ಕೇಕ್ ಕಟ್ ಮಾಡಿಸ್ತಾರೆ. ಹಂಗೆ ಇವತ್ತು ಕೂಡ ಆ ಕೇಕೆಲ್ಲ ತೊಗೊಂಡು ಬಂದು ಸೆಲೆಬ್ರೇಷನ್ನ ಮಾಡಿದ್ರು. ಗೋಕಯ್ಯ, ಏ ಪಾಪ ಇದೊಳಮ್ಮ, ಬೆಳಗ್ಗೆ ಆಯ್ತು, 7 ಗಂಟೆ ಆಯ್ತು. ಇದೊಳು ಬೇಗ. ನಿಂಗೇನೋ ತಂದಿದ್ದೀನಿ, ನೀರು ಕೊಡ್ತೀನಿ. ರೆಡಿ ಅದ? ಕಣ್ ಕಾಣಿಸ್ತೈತಾ? ಎಲ್ಲ ಈ ಕಡೆ ನೋಡು, ನನ್ನ ಕಾಣಿಸ್ತಾ ಇದ್ದೀನಾ? ಏನ್ ನೋಡು, ಓಪನ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ತಗೋ ಹಚ್ಚು. ಓ, ಏನು ಹೇರ್ ಸ್ಟೈಲ್ ಅದು ರೆಡಿ ಮಾಡ್ಕೊಂಡಿಲ್ಲ, ನಡೀತದೆ. ತಗೋ. ಏನು ಕೇಕ್ ಏನು ತಂದೇ ಇಲ್ಲ ಅನ್ಕೊಂಡ, ಅದಕ್ಕೆ ಆರಾಮಾಗಿ ನಿದ್ದೆ ಮಾಡ್ಬಿಟ್ಟಿದ್ಯಾ. ಬಚ್ಚಿಟ್ಟಿದ್ಯಾ ಅಲ್ಲಿ ಹಿಂದೆಗಡೆ ಫ್ರಿಜ್ ಒಳಗಡೆ, ಚಿಕ್ಕದು ತರಿಸ್ಬಿಟ್ಟು. ಅವಾಗಲೇ ಸಾಯಂಕಾಲನೇ ತಂದಿದ್ದೆ. ತಗೋ
ಎಷ್ಟು ಚೆನ್ನಾಗೈತೆ ಕ್ಯೂಟಾಗಿ. ಇರು ಫ್ಯಾನ್ ಆಫ್ ಮಾಡ್ತೀನಿ. ಹಾಂ ಅಲ್ಲೇ ಹಚ್ಚು, ಚೆನ್ನಾಗೈತೆ. ಹ್ಯಾಪಿ ಬರ್ಡೇ ಟು ಯು. ಏನಾಗಲ್ಲ, ಹಚ್ಚು ನಿಂತಿಗಣ್ಣು. ಚೆನ್ನಾಯ್ತಾ ಕೇಕು? ಎಷ್ಟು ಕ್ಯೂಟಾಗಿದೆ. ಥ್ಯಾಂಕ್ ಯು. ಕಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಮೀ. ಬರಪ್ಪು. ತಿನ್ಸು ನನಗೆ. ತಿನ್ಸ್ಬೇಕು ನಂಗೆ ಅಲ್ವಾ, ನಾನು ತಂದ್ಬಿಟ್ಟು ನಾನೇ ತಿನ್ಸೋದು. ಚೆನ್ನಾಗೈತೆ ಕೇಕು, ಸೂಪರ್ ಆಗೈತೆ. ರೆಡ್ ವೆಲ್ವೆಟ್. ಅಲ್ಲ ನಾನು ಎದ್ದಿದ್ದು ಗೊತ್ತಾಗಿಲ್ವ ನಿಂಗೆ? ಲೇಟಾಗಿ ಬಂದ್ವಲ್ಲ, ನಂಗೆ ಜಾಸ್ತಿ ನಿದ್ದೆ ಬರ್ತಾಯಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ದಿಮರಿ ಥರ ಮಂಗೈತೆ. ಏನು ಬರ್ತಡೇ ಅಂತಾನು ಗೊತ್ತಿಲ್ವಾ ನಿಂಗೆ? ನಾನು ಮರ್ತೋಗಿದ್ದೀನಿ ಅಂತಾನ? ಅಂದ್ರೆ ಯಾವಾಗಲೂ ಮಧ್ಯರಾತ್ರಿನೇ ಕೇಕ್ ಕಟ್ ಮಾಡಿಸೋದಲ್ವಾ, ಗೊತ್ತಿತ್ತು. ಆದ್ರೆ ನಂಗೆ ಜಾಸ್ತಿ ನಿದ್ದೆ ಬಂದ್ಬಿಡ್ತಲ್ಲ, ಮಲ್ಕೊಂಡ್ಬಿಟ್ಟೆ. ಎಕ್ಸ್ಟ್ರಾ ಇದ್ದೆ, ಹಂಗೆ ನಿದ್ದೆ ಬಂದ್ಬಿಟ್ಟೈತೆ. ಅದಕ್ಕೆ ಥ್ಯಾಂಕ್ ಯು. ಏನಮ್ಮ? ಎಷ್ಟು ಚೆನ್ನಾಗಿರೋ ಪುಟಾಣಿ ಕೇಕ್ ತಂದಿರೋದಕ್ಕೆ ಥ್ಯಾಂಕ್ ಯು. ತಿನ್ನು. ನಂಗೆ ಕೇಕ್ ಜಾಸ್ತಿ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲಪ್ಪು. ಇದೇನು 1/4 kg? ಇದೇನು 1/4 ಅದು ಬರೀ 200 ಗ್ರಾಮು. 200 ಗ್ರಾಮ್ ಅಷ್ಟೇ. ಅರ್ಧ kg ತಂದ್ರೆ ಎಲ್ಲ ವೇಸ್ಟ್ ಆಯ್ತದೆ. ನೈಟ್ ಯಾರು ತಿನ್ನಲ್ವಲ್ಲ, ಇರೋದೇ ಇಬ್ರು ಅಂತ. ನಿನಗೆ ಗೊತ್ತಾಗ್ಬಿಡ್ತದೆ ದೊಡ್ಡದು ಬಾಕ್ಸ್ ತಂದ್ಬಿಟ್ರೆ ಅಂತ. ಚಿಕ್ಕದಾಗೆ ಸಾಯಂಕಾಲ ಬರುವಾಗೇ ಆರ್ಡ್ರ್ ಮಾಡ್ಕೊಂಡು ತಾಮನ್ ಫ್ರಿಜ್ಜಲ್ಲಿ ಇಟ್ಟೆ, ನೀನು ನೋಡೇ ಇಲ್ಲ. ನನ್ನ ಬರ್ತಡೇ ಪ್ರತಿ ವರ್ಷ ಕೂಡ ಹಿಂಗೆ ಶುರುವಾಗುತ್ತೆ. ಒಂದು ವರ್ಷವೂ ಅವರು ಮಿಸ್ ಮಾಡಿಲ್ಲ. ಪ್ರತಿ ವರ್ಷವೂ ಒಂದು ಪುಟ್ಟದಾಗಿರೋ ಕೇಕ್ ಆದರೂ ಸರಿ ತಂದು ಕಟ್ ಮಾಡಿಸ್ತಾರೆ. ಈ ವರ್ಷ ತಂದಿರೋ ಕೇಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾವು ಈ ವರ್ಷ ಮಾತ್ರ ಅಲ್ಲ, ನಾವು ಪ್ರತಿ ವರ್ಷ ಕೂಡ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಇದೇ ಥರ ಇರುತ್ತೆ. ಲವ್ ಮಾಡಿದಾಗ ನಾವು ಯಾವ ಥರ ಇದ್ವೋ ಇವಾಗಿನವರೆಗೂ ಹಂಗೆ ಇದ್ದೀವಿ, ಅದೇ ನಮಗೆ ಖುಷಿ. ಇನ್ನು ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದು. ನಾವು ಪ್ರತಿ ವರ್ಷವೂ ಕೂಡ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಈ ವರ್ಷವೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟೋ. ಇನ್ನು ನನ್ನ ಹಸ್ಬೆಂಡ್ ನನ್ನ ಬರ್ತಡೇ ದಿನ ಅವರು ಕೆಲಸಕ್ಕೆ ಲೀವ್ ತೊಗೊಳ್ತಾರೆ. ಒಂದು ವರ್ಷವೂ ಕೂಡ ಇದು ಮಿಸ್ ಆಗದೆ ನಡ್ಕೊಂಡು ಬಂದಿರೋದು. ಅವ್ರ ಬರ್ಡೇಗೆ ಅವರು ಲೀವ್ ತೊಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ಬರ್ತಡೇಗೆ ಮಾತ್ರ ಒಂದಿನ ಲೀವ್ ತೊಗೊಂಡ್ಬಿಡ್ತಾರೆ. ಇನ್ನು ಬೆಳಗ್ಗೆನೇ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಇಬ್ಬರು ಜೊತೆಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾನು ನನ್ನ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತೀನಿ, ಅವರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ನಾವಿಬ್ಬರು ಆ ದಿನ ಪೂರ್ತಿ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡೋದೇ ತುಂಬ ರೇರ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರ ಬರ್ತಡೇ ಇರ್ಬೋದು, ಆ್ಯನಿವರ್ಸರಿ ಟೈಮಲ್ಲೆಲ್ಲ ಇಬ್ಬರು ಜೊತೆಲೇ ಇರ್ತೀವಿ. ನಮ್ಗೆ ಯಾವ ಪ್ಲೇಸ್ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ. ಏನೇನು ಬೇಕು ಅದನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಇದೇ ನಮ್ಮ ಮನೆ. ಯಾವುದೇ ಬರ್ತಡೇ ಸೆಲೆಬ್ರೇಷನ್ ಇರ್ಬೋದು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರ್ಬೋದು, ನಾವು ಈ ಥರ ಆಚರಿಸೋದು. ಇನ್ನು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೈಲ್ವೆ ಗೊಲ್ಲಹಳ್ಳಿಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಸುಮಾರು ಒಂದು 4-5 ಸಲನೇ ಬಂದಿದ್ದೀವಿ ಈ ಥರ ಬರ್ತಡೇಗಳಿಗೆ, ಅಥವಾ ಮನಸ್ಸಿಗೇನಾದರೂ ಬೇಜಾರಾದಾಗ ಆ ಟೈಮಲ್ಲೆಲ್ಲ ನಾವು ಈ ದೇವಸ್ಥಾನಕ್ಕೆ ಬರ್ತಿರ್ತೀವಿ. ನನ್ನ ಹಸ್ಬೆಂಡ್ಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಅವರು ಎಲ್ಲ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಲ್ಲೆಲ್ಲನೂ ಹೋಗಿ ಬರ್ತಾರೆ. ಇನ್ನು ನಾನು ಕೂಡ ಇಲ್ಲಿಗೆ ಒಂದು 4-5 ಸಲ ಬಂದಿದ್ದೀನಿ ಮದುವೆ ಆದಮೇಲೆ.
ನನಗೆ ಸಿಟಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕಿಂತ ಈ ಥರ ಸಿಟಿ ಹೊರಗಡೆ ಇರೋ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದೇ ಇಷ್ಟ. ದೇವಸ್ಥಾನ ಅಂತಲೇ ಅಲ್ಲ, ಏನೇ ಆದರೂ ಸರಿ ಸಿಟಿ ಹೊರಗಡೆನೇ ಹೋಗಿ ಬರೋದು ಇಷ್ಟ. ಯಾಕಂದರೆ ತುಂಬ ಪೀಸಾಗಿರುತ್ತೆ. ಸಿಟಿ ಒಳಗಡೆ ಬಂದುಬಿಟ್ರೆ ಬರೀ ವೆಹಿಕಲ್ ಸೌಂಡು, ಆ ದಿನ ಎಲ್ಲನೇ ಏನೋ ಒಂಥರ ಅನಿಸ್ತಾ ಇರುತ್ತೆ ನನಗೆ. ಈ ಥರ ಹೊರಗಡೆ ಬಂದರೆ ಆರಾಮ್ ಅನಿಸುತ್ತೆ. ಹಾಗೆ ಆ ನೇಚರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಯಾವುದೇ ಥರ ವೆಹಿಕಲ್ ಸೌಂಡ್ ಇರಲ್ಲ, ಗಜಿಬಿಜಿ ಇರಲ್ಲ, ನೆಮ್ಮದಿಯಾಗಿ ಬಂದು ಪೂಜೆ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಇನ್ನು ಈ ಸಲ ದೇವಸ್ಥಾನನ ಮತ್ತೆ ಹೊಸದಾಗಿ ಕಟ್ತಾಯಿದ್ರು, ಹಾಗಾಗಿ ಪಕ್ಕದಲ್ಲಿರೋ ಒಂದು ಪುಟ್ಟ ಮನೇಲಿ ದೇವ್ರನ್ನ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ಕೊಡ್ತಾಯಿದ್ರು. ಇನ್ನು ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳಂಗಿಲ್ಲ ಅಲ್ವಾ, ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಪೂಜೆ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ನೆಮ್ಮದಿಯಾಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೋ. ನನಗೆ ಈ ಥರ ಹೊರಗಡೆ ಆರಾಮಾಗಿ ದೇವಸ್ಥಾನದಲ್ಲಿ ಒಂದು 10-15 ನಿಮಿಷನಾದರೂ ಕೂತ್ಕೊಳ್ಬೇಕು, ಆವಾಗ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಅಲ್ಲಿ ದೇವಸ್ಥಾನನ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಅಲ್ವಾ, ಅದನ್ನು ಕೂಡ ಸ್ವಲ್ಪ ನನ್ನ ಹಸ್ಬೆಂಡು ವಿಡಿಯೋನ ಮಾಡ್ಕೊಂಡಿದ್ದಾರೆ. ಇನ್ನು ಅಲ್ಲಿ ಸುಮಾರು ಸಲ ಹೋಗಿದ್ದೀವಲ್ಲ, ಪ್ರತಿ ಸಲ ಕೂಡ ಅಲ್ಲಿ ತುಂಬಾ ಕೋತಿಗಳಿರ್ತಾಯಿದ್ದೋ. ಒಂದು 5 ನಿಮಿಷ ಕುತ್ಕೊಳಕ್ಕೂ ಬಿಡ್ತಾ ಇರಲಿಲ್ಲ, ಪಕ್ಕದಲ್ಲೇ ಬರೋದು, ಹಣ್ಣು ಕಾಯೆಲ್ಲೂ ಇಸ್ಕೊಂಡು ಹೋಗೋದೆಲ್ಲ ಮಾಡ್ತಾಯಿದ್ದು. ಈ ಸಲ ಒಂದು ಕೂಡ ಇರಲಿಲ್ಲ ಅಲ್ಲಿ, ಅದನ್ನೇ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಏನೇನು ವಿಡಿಯೋ ಮಾಡ್ಕೊಂತೀಯ? ತೆಂಗಿನಕಾಯಿ ಕರ್ತಾ ಇರೋದು. ನಿನ್ನ ಫ್ರೆಂಡ್ಸ್ ಎಲ್ಲೋ ಇದ್ರಲ್ಲ, ಇಲ್ಲ ಬೇಸಿಗೆ ಅಲ್ವಾ, ಎಲ್ಲ ಟೂರ್ ಹೋಗೋರೆ. ಇಲ್ವಾ ಯಾರು ಮಾಡೋರಿಲ್ಲ. ಹ್ಞೂ ತಗೋ. ಏ ತಗೊಳಮ್ಮ, ಚೆನ್ನಾಗಿತ್ತು. ಹಿಡ್ಕೊಂಡು ಹೋಗೋದಕ್ಕ ಮುಂದೆ ದಬ್ಬ ಅಕ್ಕ ಬೋಣಿ ನಿಮ್ದೆ ಕೊಡಿ, ಹೆಚ್ಚು ಕಡಿಮೆ ಅಕ್ಕ. ಅದು ನೀರು ಹಾಕಿ ಬರ್ತೀನಿ ನೋಡ್ರಿ, ಹೊರಗಡೆ ಬೇರೆ ವೆಯ್ಟ್ ಮಾಡಬೇಕು, ಬೇರೆ ಹಾಕ್ಬೇಕು. ನೆಟ್ಟಿ ಏನಾಗಿಲ್ಲ ಅಕ್ಕ, ಇದು ಚೆನ್ನಾಗಿರೋದು ನೋಡಿ ಹಾಕೋದು, ನೀರು ಹಾಕ್ಬೇಕು. ಇಲ್ಲ ಏನೂ ಆಗಿಲ್ಲ, ನೀರು ಹಾಕಿ ಚೆಕ್ ಮಾಡ್ತೀನಿ. ಅದು ರಾಗಿ ಕಾಳು ಅಂತ ಇರ್ತದಲ್ಲ, ಅದು ಇದಾಗಿರ್ತೈತೆ. ಇನ್ನು ಅಲ್ಲಿ ಬರುವಾಗ ಮಣ್ಣಿನ ಮಡಿಕೆ ಎಲ್ಲನೂ ಮಾರ್ತಾಯಿದ್ರು. ಇವಾಗ ಬೇಸಿಗೆ ಅಲ್ವಾ, ನಮ್ಮ ಶಾಪಲ್ಲಿ ನಾನು ಮಣ್ಣಿನ ಮಡಿಕೆನ ಇಟ್ಟೇ ಇರಲಿಲ್ಲ, ಹಾಗಾಗಿ ಅಲ್ಲಿ ಇಟ್ಬಿಡೋಣ ಅಂತೇಳಿ ಒಂದು ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಹಾಗೆ ಮನೇಲಿ ತುರಿಯಮಣೆ ಕೂಡ ಇರಲಿಲ್ಲ, ಅದನ್ನು ಕೂಡ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ರೇಟ್ ಸ್ವಲ್ಪ ಜಾಸ್ತಿನೇ ಹೇಳ್ತಾಯಿದ್ರು. ನನಗೆ ಈ ಥರ ಹೊರಗಡೆನೇ ಶಾಪಿಂಗ್ ಮಾಡೋಕ್ಕೆ ಇಷ್ಟ. ಇನ್ನು ನಾವಿರೋ ಕಡೆ ಮಾರೋ ರೇಟ್ ನೋಡಿದ್ರೆ ಇಲ್ಲೇ ಪರವಾಗಿಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ನಾನು ಬಾರ್ಗಿನ್ ಮಾಡೇ ತೊಗೊಳ್ತೀನಿ. ಇನ್ನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಒಂದು 12 ಗಂಟೆ ಏನೋ ಆಗಿತ್ತು. ತುಂಬಾ ಬಿಸಿಲಿತ್ತು ಮಾತ್ರ. ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಮನೆಗೆ ಹೋಗಲಿಲ್ಲ, ಶಾಪ್ಗೆ ಬಂದುಬಿಟ್ಟು ಮಡಿಕೆ ಎಲ್ಲ ತಂದಿದ್ನಲ್ಲ ಅದನ್ನ ಇಲ್ಲೇ ಇಡೋಣ ಅಂತೇಳಿ ಸ್ವಲ್ಪ ನೀರು ತುಂಬಿಸ್ಬಿಟ್ಟು ಇಟ್ಬಿಟ್ರೆ 1-2 ದಿನ ಚೆನ್ನಾಗಿ ಅದು ಸೀಸನಿಂಗ್ ಆಗುತ್ತೆ, ಆಮೇಲೆ ನಾವು ಬಳಸ್ಕೊಳ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಬೆಳಗ್ಗೆ ನಾನು ಈ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗೆ ಫೋಟೋ ಕೂಡ ತೆಕ್ಕೊಂಡಿರಲಿಲ್ಲ. ಡ್ರೆಸ್ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನಿಮಗೂ ಕೂಡ ತೋರಿಸೋಣ ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಬೆಳಗ್ಗೆಯಿಂದ ನಾನು ಈ ಡ್ರೆಸ್ನೇ ತೋರಿಸಿಲ್ಲ ಪೂರ್ತಿಯಾಗಿ, ಒಂದು ವಿಡಿಯೋ ಮಾಡಿಕೊಡಪ್ಪು ಅಂತ ಹೇಳ್ಬಿಟ್ಟು. ಅವರು ನಿನ್ನ ಡ್ರೆಸ್ಸೆಲ್ಲ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ, ಇವಾಗ ಏನು ವಿಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡ್ರು. ಅಲ್ಲಿ ಮಣ್ಣಿತ್ತು ನೋಡಿ, ಇದು ಸ್ವಲ್ಪ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಓಡಾಡಿ ಫುಲ್ಲು ಗಲೀಜು ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ನನಗೆ ವೇರ್ ಮಾಡಿದ್ಮೇಲೆ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೊರಟಿದ್ದು ಸುಮಾರು ಒಂದು 9 ಗಂಟೆಗೆ, ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಯ್ತು. ಬೆಳಗ್ಗೆ ಟಿಫನ್ ಏನು ಮಾಡೇ ಇರಲಿಲ್ಲ, ಹಂಗೆ ಬರೀ ರಾಗಿ ಗಂಜಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು. ಬಂದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ. ಇವಾಗಂತೂ ಹೊಟ್ಟೆ ತುಂಬಾ ಹಶ್ವಾಗ್ತಾ ಇದೆ. ಬರುವಾಗ ಬರೀ ಒಂದೇ ಒಂದು ಎಳ್ನೀರು ಕುಡ್ಕೊಂಡು ಬಂದಿದ್ದಷ್ಟೇ. ಇವಾಗ ಬೇಗ ಆಗೋ ಥರ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಬಿಡ್ತೀನಿ, ಅದ್ರ ಜೊತೆಗೆ ಒಂದು ಸ್ವೀಟ್ನು ಕೂಡ ಮಾಡ್ತೀನಿ. ಮೊದಲೇ ಸೆಕೆ ಆಗ್ತಾ ಇದೆಯಲ್ಲ, ಸ್ವಲ್ಪ ಕೋಲ್ಡಾಗಿ ಏನಾದರೂ ಮಾಡ್ತೀನಿ ಸ್ವೀಟಲ್ಲೇ. ಇನ್ನು ಫೇಸ್ ಎಲ್ಲ ಫುಲ್ಲು ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ ಗೊತ್ತಾ. ಎಷ್ಟು ಬಿಸಿಲು ಅಂದರೆ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೂ ಕೂಡ ಫುಲ್ ಟ್ಯಾನ್ ಆಗಿ ಹೋಗ್ಬಿಡುತ್ತೆ ಸ್ಕಿನ್ನು. ಸ್ವಲ್ಪ ಐಸ್ ಕ್ಯೂಬಲ್ಲಿ ಸ್ಕ್ರಬ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಡ್ರೆಸ್ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ.
ಇನ್ನು ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬಾ ಹಶ್ವಾಗಿ ಹೋಗ್ಬಿಟ್ಟಿತ್ತು. ನಾವೇನಾದರೂ ಈ ಥರ ಹೊರಗಡೆ ಹೋದರೆ ಅವರು ನನ್ನ ಜೊತೆ ಬಂದರೆ ಹೊರಗಡೆ ಊಟ ಮಾಡಲ್ಲ ಅಷ್ಟೇ, ಯಾಕಂದರೆ ನಾನು ಮಾಡಲ್ಲ. ನನಗೆ ಎಷ್ಟೇ ಹಶ್ವಾಗಿದ್ರೂ ಕೂಡ ನನಗೆ ಹೊರಗಡೆ ಊಟ ಮಾಡಬೇಕು ಅಂತ ಅನಿಸಲ್ಲ. ನನಗೆ ಆ ಫುಡ್ ಕೂಡ ಸೆಟ್ ಆಗಲ್ಲ. ಹಾಗಾಗಿ ನಾನು ಆ ಊಟ ಏನೋ ಮಾಡೋಕ್ಕೆ ಹೋಗಿರಲಿಲ್ಲ. ಎಷ್ಟೇ ಟೈಮ್ ಆದರೂ ಮನೇಲೇ ಬಂದು ಅಡುಗೆ ಮಾಡ್ಕೊಳ್ಳೋದು. ಇನ್ನು ಇವಾಗ ಸ್ವಲ್ಪ ಬೇಗ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ಬಿಟ್ಟು ಸಾಬುದಾನ ಮತ್ತು ಮಸ್ಕ್ ಮೆಲನ್ ಹಾಕಿ ಒಂದು ಡೆಸರ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ನೈವೇದ್ಯಕ್ಕೂ ಕೂಡ ನಾನು ಯಾವುದೇ ಥರ ಸ್ವೀಟ್ ಮಾಡಿರಲಿಲ್ಲ, ಬರೀ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು. ಇನ್ನು ಬಿಸಿಬೇಳೆ ಬಾತ್ ಪೌಡರ್ ಇದೆ ಅಂತಲೇ ನಾನು ಅಂದ್ಕೊಂಡು ರೆಡಿ ಮಾಡಿಕೊಂಡೆ, ಆದರೆ ಪೌಡರೇ ಖಾಲಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಹೊಸ್ದಾಗಿ ರೆಡಿ ಮಾಡ್ಕೊಂಡಲ್ಲ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ ಪೌಡರ್ನ ಮಾಡ್ಕೊಳ್ಳೋಕ್ಕೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, 1 ಸ್ಪೂನ್ ಕಡಲೆಬೇಳೆ, ಹಾಗೆ 2 ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವಾಗಲೂ ಕಡಲೆಬೇಳೆ ಒಂದೇ 1 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಉದ್ದಿನಬೇಳೆನ 2 ಸ್ಪೂನ್ ತೊಗೊಳ್ಬೇಕು. ಇನ್ನು 3 ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, ಹಾಗೆ 3 ಸ್ಪೂನ್ ಆಗುವಷ್ಟು ಧನಿಯಾನ ಸೇರಿಸ್ಕೊಳ್ಬೇಕು. ಇನ್ನು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದೇ 1 ಇಂಚು ಚಕ್ಕೆ, 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ಗೆ ಅಂತ ಹೇಳಿ ಅಷ್ಟೇ ಏಲಕ್ಕಿ ಸೇರಿಸ್ಕೊಳ್ಳೋದು. ಇದ್ರ ಜೊತೆಗೆ ಒಂದು 6 ರಿಂದ 7 ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೊಳ್ಬೋದು. 2 ಏಲಕ್ಕಿ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು 1 ಸ್ಪೂನ್ ಸಾಸಿವೆ ಹಾಕೊತಾರೆ, ಆದರೆ ನಾನು ಯಾವಾಗಲೂ ಅರ್ಧ ಸ್ಪೂನೇ ಹಾಕೋದು. ಹಾಗೆ ಒಂದು 8 ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲಿಡ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗನೆ ಸಿದೋಗ್ಬಿಡುತ್ತೆ. ಒಂದು 30 ರಿಂದ 40 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಬೇಗನೆ ಕ್ರಿಸ್ಪಿ ಆಗೋಗ್ಬಿಡುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ಇಳಿಸೋ ಟೈಮಲ್ಲಿ ನಾವು ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ಬೇಕು. ಸ್ಪೂನ್ ಲೆಕ್ಕದಲ್ಲಿ ಹೇಳೋ ಹಂಗಿದ್ರೆ 2 ಸ್ಪೂನ್ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಪಾತ್ರೆನೇ ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಆ ಬಿಸಿಲಿನೇ ಕೊಬ್ಬರಿ ತುರಿ ಇರ್ಬೋದು, ಗಸಗಸೆ ಇರ್ಬೋದು, ಎಲ್ಲ ಫ್ರೈ ಆಗೋಗ್ಬಿಡುತ್ತೆ. ಇದನ್ನು ನಾನು ತಣ್ಣಗಾಗಲಿ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ನವಣೆ ಎಲ್ಲನೂ ಹಾಕಿ ವಿಷಲ್ ಕೂಗಿಸ್ಕೊಂಡು ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಯಾವಾಗಲೂ ಕೂಡ ನವಣೆನ ಬಳಸ್ಕೊಂಡೇ ಬಿಸಿಬೇಳೆ ಬಾತ್ ಮಾಡೋದು. ಅಕ್ಕಿ ಬಳಸ್ಕೊಂಡು ನಾವು ಬಿಸಿಬೇಳೆ ಬಾತ್ ಮಾಡೋದಕ್ಕಿಂತ ಈ ಥರ ನವಣೆ ಬಳಸ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನು ಈ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ನವಣೆನ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ. ನಾವು ಅಕ್ಕಿನ ಅಥವಾ ನವಣೆನ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ತೊಗರಿಬೇಳೆನ ತೊಗೊಂಡು ತುಂಬಾ ರುಚಿಯಾಗಿ ಬರುತ್ತೆ. ಕೆಲವರು ಕಡಿಮೆ ಕೂಡ ತಗೊಳ್ತಾರೆ, ಆದರೆ ನನಗೆ ಈ ಥರ ಮಾಡ್ಕೊಂಡ್ರೆ ಇಷ್ಟ ಆಗೋದು. ಚೆನ್ನಾಗಿದೆ. ಒಂದು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ನೋಡಿ, ಅದೇ ಥರ ರುಚಿ ಬರುತ್ತೆ. ಇನ್ನು ನವಣೆ ಹಾಕೊಳ್ಳೋದ್ರಿಂದ ನಮಗೆ ಅಕ್ಕಿ ಹಾಕ್ತೆ ಮಾಡಿದ್ದೀವಿ ಏನೋ ಇದು ಬೇರೆ ಫ್ಲೇವರ್ ಬರುತ್ತೆ ಅಂತ ನಿಜವಾಗ್ಲೂ ಅನಿಸಲ್ಲ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ನವಣೆಲ್ಲ ಈ ಬಿಸಿಬೇಳೆ ಬಾತ್ ಮಾಡಿರೋದು ಅಂತಲೇ ಅನಿಸುತ್ತೆ. ಅಕ್ಕಿಗೂ ಇದಕ್ಕೂ ಏನು ವ್ಯತ್ಯಾಸನೇ ಇರಲ್ಲ ರುಚೀಲಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3/4 ಕಪ್ಪಷ್ಟು ಬೀನ್ಸು, ಹಾಗೆ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿನ ಒಗ್ಗರಣೆಗೂ ಕೂಡ ಹಾಕೊಳ್ಬೋದು. ಇವತ್ತು ನಾನು ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಟ್ಟೆ. ಹಶ್ವಾಗ್ತಾ ಇತ್ತು ಅಲ್ವಾ, ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಆಲೂಗಡ್ಡೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ನಾವು 2 ಕಪ್ಪಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕು. ನಾವು 1.5 ಕಪ್ಪಷ್ಟು ತೊಗರಿಬೇಳೆ ಹಾಗೆ ನವಣೆನ ತೊಗೊಂಡಿರೋದ್ರಿಂದ 3 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ನವಣೆನೂ ಎರಡೂ ಸೇರಿಸ್ಕೊಂಡು ನಾನು ಲೆಕ್ಕ ಹಾಕ್ಕೊಂಡಿರೋದು. 2 ಕಪ್ ಏನಾದರೂ ಹಾಕ್ಕೊಂಡ್ರೆ, ಕಪ್ ತೊಗರಿಬೇಳೆ 1 ಕಪ್ ನವಣೆನ ಏನಾದರೂ ಹಾಕ್ಕೊಂಡ್ರೆ ನಾವು 4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಆವಾಗ ನೀಟಾಗಿ ಅದು ಬೇಯ್ಕೊಳ್ಳುತ್ತೆ. ಇನ್ನು ನಾನು 2 ವಿಷಲ್ನ ತೆಗೆಸ್ತೀನಿ, ಹಾಗಾಗಿ ಆ ಕಡೆ ಅದನ್ನು ಇಟ್ಬಿಟ್ಟು ಇವಾಗ ನಾವು ಪೌಡರ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆಯಾ ಅಂತ ಎಲ್ಲ ನೋಡಿಕೊಂಡು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತರಿಯಾಗಿ ಕೂಡ ಪೌಡರ್ ಮಾಡ್ಕೊಳ್ತಾರೆ. ನನಗೆ ತರಿಯಾಗಿದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಪೌಡರ್ನ ಮಾಡ್ಕೊಳ್ತೀನಿ. ನಾವು ಬಿಸಿಗೆನೇ ಆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಈ ಥರ ಕೈಯಲ್ಲಿ ಹೊಡೆದ್ರೆ ನೀಟಾಗಿ ಅದು ಹೊಡ್ಕೊಳ್ಬೇಕು, ಕ್ರಿಸ್ಪಿಯಾಗಿ ಬರಬೇಕು.
ಆ ಥರ ಬಂದರೆ ಮಾತ್ರ ನೀಟಾಗಿ ಪೌಡರ್ ರೆಡಿ ಆಗುತ್ತೆ. ಏನಾದರೂ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ, ಪೌಡರ್ ಬೇಗನೆ ಹಾಳಾಗೋಗ್ಬಿಡುತ್ತೆ. ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡ್ರೆ ಒಂದು 15ರಿಂದ 20 ದಿನ ಕೂಡ ಇಟ್ಕೊಳ್ಬೋದು, ಸ್ಮೆಲ್ ಹೋಗಲ್ಲ, ಹಾಗೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಈಗ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ನೋಡಿ ಪ್ಯಾಕೆಟಲ್ಲಿ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಅದೇ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿನೂ ಕೂಡ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಾನು ಈರುಳ್ಳಿನೂ ಕೂಡ ಇದೇ ಟೈಮಲ್ಲಿ ಹಾಕ್ಕೊಳ್ತೀನಿ. ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಲೇ ನಾನು ಗೋಡಂಬಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಿಸಿಬೇಳೆ ಬಾತ್ಗೆ ಗೋಡಂಬಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಿಸಿಬೇಳೆ ಬಾತ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಗೋಡಂಬಿ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಅವರು ಊಟ ಮಾಡ್ತಾರೆ. ಹಾಗೆ 2 ಟೊಮೊಟೊನ ನಾನು ಸಣ್ಣದಾಗಿ ಹಚ್ಕೊಂಡು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಟೊಮೊಟೊ ಬೇಗನೆ ಸಾಫ್ಟಾಗಿ ಹೋಗಿಬಿಡುತ್ತೆ. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ಗೆ ಹುಣಸೆ ಹಣ್ಣೆ ಮೇನ್ ಅಲ್ವಾ, ಹುಣಸೆ ಹಣ್ಣು ಹಾಕಿದ್ರೇ ಅದು ಸ್ವಲ್ಪ ಚೆನ್ನಾಗಿ ಬರೋದು, ಹಾಗೆ ರುಚಿಯಾಗಿ ಕೂಡ ಇರೋದು. ಹುಣಸೆ ಹಣ್ಣು ಕೂಡ ನೆನೆಸ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದ ಮೇಲೆ ಇವಾಗ ಅದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಸೇರಿಸ್ಕೊಂಡು ಸ್ವಲ್ಪ ಕುದೀತಾ ಇದೆ ಅನ್ನುವಾಗ 2 ಸ್ಪೂನ್ ಆಗುವಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಒಂದಿಬ್ರಿಗಾಗುವಷ್ಟು ಬಿಸಿಬೇಳೆ ಬಾತ್ನ ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರಬೇಕು, ಇನ್ನು ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ 3 ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು, ಇನ್ನು ಚೆನ್ನಾಗಿ ಬರುತ್ತೆ. ಈ ಕಡೆ ನಾವು ಬೇಳೆ ಎಲ್ಲನೂ ಕೂಗಿಸ್ಕೊಂಡಿದ್ವಲ್ಲ, ಬೇಳೆ ನವಣೆ ಎಲ್ಲ ಕೂಗಿಸ್ಕೊಂಡಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿ ಬೆಂದಿದೆ. ನಮಗೆ ಬಿಸಿಬೇಳೆ ಬಾತಲ್ಲಿ ಇದೇ ಥರ ಇರಬೇಕು. ಏನಾದರೂ ಕಾಳು ಥರ ಇದೆ ಅಂದರೆ ನಮಗೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸಾಫ್ಟಾಗೆ ಬೇಯಿಸ್ಕೊಳ್ತೀನಿ. ಇವಾಗ ಬೆಂದಿರೋ ನವಣೆ ಮತ್ತು ತೊಗರಿಬೇಳೆನ ಒಗ್ಗರಣೆಗೆ ಸೇರಿಸ್ಕೊಂಡು ಇನ್ನೊಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ಹೆಂಗೆ ಅಂದರೆ ಬಿಸಿಬೇಳೆ ಬಾತ್ ಸ್ವಲ್ಪ ಗಟ್ಟಿಯಾಗಿದ್ದರೆ ತಿಂತಾರೆ, ಕೆಲವ್ರು ತುಂಬ ನೀರಾಗಿದ್ದರೆ ತಿಂತಾರೆ. ನಮ್ಮನೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಬಿಸಿಬೇಳೆ ಬಾತ್ ಯಾವಾಗಲೂ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರೋದು. ಹಾಗಾಗಿ ನಾನು ತುಂಬ ತೆಳ್ಳಗೂ ಮಾಡಲ್ಲ, ತುಂಬ ಗಟ್ಟಿಯಾಗೂ ಮಾಡಲ್ಲ, ಮೀಡಿಯಮ್ ಆಗಿ ನೀರನ್ನ ಹಾಕ್ಕೊಂಡು ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಾಗುತ್ತೆ ನೀರು ಹೆಚ್ಚು ಕಡಿಮೆ ನಾವು ಈ ಟೈಮಲ್ಲಿ ಮಾಡ್ಕೊಳ್ಬೋದು. ನೀರೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಬೋದು. ಇವತ್ತು ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಹಾಕೋಕ್ಕೇನೂ ಹೋಗಿರಲಿಲ್ಲ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ರುಚಿಯಾಗಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅಂತ. ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಂಗೆ ನಿಜವಾಗ್ಲೂ ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ರುಚಿಯಾಗಿ ಬಂದಿತ್ತು. ಇನ್ನು ಡೆಸರ್ಟ್ಗೆ ಅಂತ ಹೇಳಿ ನಾನು ಒಂದು ಕುಕ್ಕರ್ಗೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಿದೆ ಅನ್ನುವಾಗ 1/4 ಕಪ್ ಆಗುವಷ್ಟು ಸಾಬುದಾನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಂದು ತುಪ್ಪದಲ್ಲಿ ಹುರ್ಕೊಳ್ಬೇಕು. ನೈಲಾನ್ ಸಾಬುದಾನ ಅಕ್ಕಿ ಅಂತ ಬರುತ್ತೆ ನೋಡಿ, ಅದನ್ನು ತೊಗೊಂಡಿರೋದು. ಇದನ್ನು ಬಿಟ್ಟು ನಾವು ಸ್ವಲ್ಪ ದಪ್ಪ ಇರೋ ಸಾಬುದಾನ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಇದರಲ್ಲೇ ಪಾಯಸ ಇರ್ಬೋದು ಅಥವಾ ಈ ಥರ ಡೆಸರ್ಟ್ ಎಲ್ಲ ಮಾಡ್ಕೊಳ್ಳೋದು. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾ ಅದು ಸ್ವಲ್ಪ ದಪ್ಪ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ಮೊದಲು ಸಣ್ಣದಾಗಿತ್ತು, ಇವಾಗ ಸ್ವಲ್ಪ ಅದು ಗಾತ್ರದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು. ಇದಕ್ಕೆ ಇಷ್ಟೇ ನೀರು ಸೇರಿಸ್ಕೊಳ್ಬೇಕು ಅಷ್ಟೇ ನೀರು ಸೇರಿಸ್ಕೊಳ್ಬೇಕಂತ ಏನಿಲ್ಲ, ನಾನು ಒಂದು ಅಂದಾಜಲ್ಲಿ ನೀರನ್ನ ಸೇರಿಸ್ಕೊಳ್ತೀನಿ. ಆ ನೀರನ್ನ ಸೇರಿಸ್ಕೊಂಡಿದ್ದಾದಮೇಲೆ ಒಂದೇ ಒಂದು ವಿಷಲ್ನ ತೆಗೆಸ್ಕೊಳ್ಬೇಕು. ನಾವು ಹಂಗೆ ಕೂಡ ಕುದಿಸ್ಕೊಳ್ಬೋದು, ನಾನು ಟೈಮ್ ಆಗುತ್ತೆ ಅಂತ ಹೇಳಿ ಒಂದು ವಿಷಲ್ನ ತೆಗೆಸ್ಕೊಂಡೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದು ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು, ಆಮೇಲೆ ನಾವು ಡೆಸರ್ಟ್ಗೆ ಬಳಸ್ಕೊಳ್ಬೋದು. ಬಿಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ಮೊದಲೇ ನಾವು ಈ ಥರ ಸಾಬುದಾನ ಬೇಯಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗಿರುತ್ತೆ. ಇವಾಗ ನಾನು ಮಸ್ಕ್ ಮಿಲ್ಲನ್ನು ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಸ್ಕ್ ಮಿಲ್ಲನ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬ ಹಣ್ಣು ಕೂಡ ಆಗಿತ್ತು. ಮಸ್ಕ್ ಮಿಲ್ಲನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ತೀನಿ. ನೀರೇನು ಹಾಕೊಳ್ಳೋಕೆ ಹೋಗ್ಬಾರ್ದು, ನೀರು
ಹಾಕ್ತೇನೆ ಹಂಗೆ ಸ್ವಲ್ಪ ರುಬ್ಕೊಳ್ಬೇಕು. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಹಾಲನ್ನ ನಾನು ಮೊದಲೇ ಕಾಯಿಸಿಟ್ಕೊಂಡಿದ್ದೆ. ಕಾಯಿಸಿಟ್ಕೊಂಡಿರೋ ಹಾಲನ್ನ ಇನ್ನೊಂದ್ಸಲ ನಾವು ಕುದಿಸ್ಕೊಳ್ಬೇಕಾಗತ್ತೆ. 2 ಕಪ್ ಅಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ. ಗಟ್ಟಿ ಹಾಲನ್ನೇ ತಗೊಳ್ಬೇಕು, ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈ ಡೆಸರ್ಟು. ಹಾಗೆ ಇವಾಗ 1 ಕಪ್ಗೆ ನಾನು 2 ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಲಿನ ಪುಡಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಬಿಸಿ ಹಾಲಿಗೆ ಈ ಪೌಡರ್ನ ಹಾಕೊಂಡ್ಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆ ಗಂಟೆಲ್ಲ ಒಡ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲ್ಗೆ ಹಾಕೊಂಡ್ರೆ ಗಂಟು ಆಗಲ್ಲ. ಯಾವುದೇ ಡೆಸರ್ಟ್ ಇರ್ಬೋದು, ಹಾಲಿನ ಪುಡಿ ಇರ್ಬೋದು ಅಥವಾ ಈ ಕಸ್ಟರ್ಡ್ ಪುಡಿ ಇರುತ್ತೆ ನೋಡಿ, ಅದನ್ನೆಲ್ಲ ನಾವು ಈ ಥರ ಸಪ್ರೇಟಾಗಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡೇ ಹಾಕೊಳ್ಬೇಕು. ಆವಾಗ ಗಂಟು ಆಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದೀತಾ ಇರುತ್ತೆ ನೋಡಿ ಹಾಲು, ಅದಕ್ಕೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಎಲ್ಲ ಹಾಕಿದ್ಮೇಲೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಾದಮೇಲೆ ನಾನು ಒಂದು 3/4 ಕಪ್ಪಷ್ಟು ಕಲ್ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸ್ವೀಟ್ ಎಷ್ಟು ತಿಂತೀವಿ ಅಷ್ಟು ಪ್ರಮಾಣದಲ್ಲಿ ನಾವು ಈ ಕಲ್ಸಕ್ಕರೆನ ಅಥವಾ ಸಕ್ಕರೆನ ಸೇರಿಸ್ಕೊಳ್ಬೋದು. ನಮ್ಮನೆ ಸ್ವಲ್ಪ ನಾವು ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಲೇ ಹಾಕಿದ್ದೀನಿ. ಹಾಗೆ ನಾವು ಅರ್ಧ ಮಸ್ಕ್ ಮೆಲನ್ನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಲೇನೂ ಒಡೆದೋಗಲ್ಲ. ಆರಾಮಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟೇ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಡೆಸರ್ಟ್ಗೆ ಈ ಮಸ್ಕ್ ಮೆಲನ್ನೇ ಮೇನು. ಮಸ್ಕ್ ಮೆಲನ್ನ ಈ ಥರ ನಾವು ಹಾಲಲ್ಲಿ ಕುದಿಸ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಹಸ್ಬೆಂಡ್ಗಿರ್ಬೋದು, ಹಾಗೆ ನನ್ನ ನೇಬರ್ಸ್ಗೆಲ್ಲ ಕೊಟ್ಟಿದ್ದೆ, ಹಾಗೆ ನನ್ನ ಕಸಿನ್ಸ್ಗೆಲ್ಲ ಕೊಟ್ಟಿದ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಇನ್ನು ಹಾಲಲ್ಲಿ ಕರ್ಬೂಜದ ಹಣ್ಣೆಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಅನ್ನುವಾಗ ಅದನ್ನು ತಣ್ಣಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಆವಾಗಲೇ ಅದು ಸ್ವಲ್ಪ ಚೆನ್ನಾಗಿ ರುಚಿಯಾಗಿರೋದು. ಇನ್ನು ಇನ್ನೊಂದು ಬೌಲ್ಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಸ್ಕ್ ಮೆಲನ್, ಹಾಗೆ ಸ್ವಲ್ಪ ದ್ರಾಕ್ಷಿ, ಒಂದು ಆ್ಯಪಲ್, ಒಂದು ಬನಾನನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅರ್ಧ ಮಸ್ಕ್ ಮೆಲನ್ನ ಬಳಸ್ಕೊಂಡಿದ್ದೆ ನೋಡಿ, ಇನ್ನು ಅರ್ಧ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ನಾವು ಬೇರೆ ಯಾವುದೇ ಥರ ಹಣ್ಣುಗಳನ್ನ ಸೇರಿಸ್ಕೊಳ್ಬೋದು. ನಾನಿವತ್ತು ಮನೇಲಿ ಯಾವ್ಯಾವೆಲ್ಲ ಹಣ್ಣಿತ್ತು ಅದನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಈ ಡೆಸರ್ಟ್ಗೆ ಬಾಳೆಹಣ್ಣು ಹಾಕೋದು ಮಾತ್ರ ಮರಿಬಾರ್ದು. ಬಾಳೆಹಣ್ಣು ಹಾಕಿದ್ರೇ ಅದು ತುಂಬ ರುಚಿಯಾಗಿ ಬರೋದು. ಇನ್ನು ನಾವು ಸಾಬುದಾನ ನಾವು ಬೇಯಿಸಿಟ್ಕೊಂಡಿದ್ದು ನೋಡಿ, ಅದನ್ನು ಕೂಡ ಈಗ ಇದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ನನಗೆ ಆ ಬೌಲ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಹಾಗಾಗಿ ಬೇರೆ ಬೌಲ್ಗೆ ಎಲ್ಲನೂ ಹಾಕ್ಕೊಂಡೆ. ಇನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದು ನೋಡಿ ಹಾಲು ಮತ್ತು ಮಸ್ಕ್ ಮೆಲನ್ನ ಕುದಿಸ್ಕೊಂಡು ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಸಾಬುದಾನೆಲ್ಲ ನೀಟಾಗಿ ಒಡ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. 1 ಸ್ಪೂನ್ ಚಿಯಾ ಸೀಡ್ಸ್ ಆದರೆ ಸಾಕಾಗುತ್ತೆ. ಡೆಸರ್ಟ್ ಮಾಡುವಾಗಲೇ ನೆನೆಸಿಟ್ಬಿಟ್ಟಿದ್ದೆ. ಇವಾಗ ಇದನ್ನು ನಾವು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ಥರ ಚಿಯಾ ಸೀಡ್ಸ್ನ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು. ಜೊತೆಗೆ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಾವು 1 ಸ್ಪೂನ್ ಆಗುವಷ್ಟು ಬಾದಾಮ್ ಪುಡಿನ ಸೇರಿಸ್ಕೊಳ್ಬೇಕು. ಬಾದಾಮ್ ಪುಡಿ ಸೇರಿಸೋದ್ರಿಂದ ತುಂಬಾ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಸಾಬುದಾನ್ ಮಸ್ಕ್ ಮೆಲನ್ ಡೆಸರ್ಟ್ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು, ಹಾಗೆ ನನಗೂ ಕೂಡ ಇದು ಇಷ್ಟ ಆಯಿತು. ತುಂಬ ರುಚಿಯಾಗಿ ಬಂದಿತ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿದ್ರು, ಹಾಗೆ ಮತ್ತೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಆ ವ್ಲಾಗ್ನೆಲ್ಲ ಇದರಲ್ಲೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇದೇ ತುಂಬ ಲೆಂತಿಯಾಗಿ ಹೋಗ್ಬಿಟ್ಟಿದೆ. ಇನ್ನು ಅದನ್ನು ಕೂಡ ಸೇರಿಸ್ಕೊಂಡ್ರೆ ನಿಮಗೆ ಬೋರ್ ಆಗ್ಬೋದು ಅಂತೇಳಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.